ನಮಸ್ಕಾರ. ಇವತ್ತು ನಾನು ಈ ಕೋರ್ಟ್ಗಳಲ್ಲಿ ದಾಖಲೆಗಳನ್ನು ಯಾವಾಗ ನಾವು ಹಾಜರು ಮಾಡಬೇಕು, ಯಾಕೆ ಹಾಜರು ಮಾಡಬೇಕು, ಯಾರು ಹಾಜರು ಮಾಡಬೇಕು ಗೊತ್ತಾಯ್ತಾ, ಅದಕ್ಕೆ ಕ್ರಮ ಏನು, ಕೋರ್ಟು ನೀವು ಹಾಕ್ತಕ್ಕಂಥ ದಾಖಲೆಗಳನ್ನು ಪರಿಗಣಿಸಿ ಅದೊಂದು ತೀರ್ಮಾನ ತಗೋಬೇಕಾದ್ರೆ ಅಥವಾ ಒಂದು ಅಭಿಪ್ರಾಯ ತಳೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಮೊದಲಿಗೆ ಮಾಮೂಲಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನೀವು ಕೋರ್ಟ್ಗಳಲ್ಲಿ ಫಸ್ಟು ಸಿವಿಲ್ ಕೋರ್ಟ್ ಹೇಳ್ತೀನಿ, ಆಮೇಲೆ ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಮಾತಾಡ್ತೀನಿ. ಸಿವಿಲ್ ಕೇಸ್ನಲ್ಲಿ ನೀವೇನು ಮಾಡ್ತೀರಾ, ನಿಮಗೂ ಇನ್ನೊಬ್ಬರಿಗೂ ವಿವಾದ ಇರುತ್ತೆ, ಹೌದು, ಅಥವಾ ನೀವು ಒಂದು ಜನ ಇರ್ಬೋದು, ಅವರೊಂದು ಜನ ಇರ್ಬೋದು, ಒಬ್ಬೊಬ್ಬರೇ ಇರಬೇಕು ಅಂತೇನಿಲ್ವಲ್ಲ, ವಿವಾದ ಇರುತ್ತೆ. ನೀವು ಏನೇನು ಹೇಳ್ತೀರ, ವಾದಿ ಏನು ತಾನು ಏನು ಕೇಸ್ ಹೇಳ್ತಾರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಅವ್ರು ದಾಖಲೆ ಹಾಕಬೇಕು, ಹೌದಾ? ಹೌದು. ಎರಡನೇದಾಗಿ ಪ್ರತಿವಾದಿಗಳು ಏನು ಹೇಳ್ತಾರೆ ಅದನ್ನು ಪ್ರೂವ್ ಅವರು ಅವರ ಒಂದು ಕೇಸನ್ನು ಪ್ರೂವ್ ಮಾಡೋದಕ್ಕೆ ಅವರು ಯಾವ ದಾಖಲೆಗಳ ನಂಬಿರ್ತಾರೆ ಅಥವಾ ಆಧರಿಸಿರ್ತಾರೆ ಅಥವಾ ಅವರ ನಿಲುವು ಯಾವ ಡಾಕ್ಯುಮೆಂಟ್ ಮೇಲೆ ನಿಂತಿರುತ್ತೆ ಅದನ್ನು ಹಾಜರು ಮಾಡಬೇಕಾಗತ್ತೆ ಅಲ್ವಾ? ಹಾಜರು ಮಾಡಬೇಕು. ವಾದಿಗಳು ಹಾಜರು ಮಾಡಿರ್ತಾರೆ, ಪ್ರತಿವಾದಿಗಳು ಹಾಜರು ಮಾಡಿರ್ತಾರೆ. ಮತ್ತು ಕೆಲವು ಸಲ ಏನಾಗುತ್ತೆ, ಕೆಲವು ವಿಟ್ನೆಸ್ಗಳ ಕಸ್ಟಡಿಯಲ್ಲಿ ಇದು ಯಾವುದು ದಾಖಲೆಗಳಿರ್ತವೆ, ಗೊತ್ತಾಯ್ತಾ? ಈಗ ಯಾರೋ ಗೌರ್ಮೆಂಟ್ ಆಫೀಸರು, ಬ್ಯಾಂಕ್ ಆಫೀಸರು, ಬೇರೆಯವರು, ಗೊತ್ತಾಯ್ತಾ? ಈಗ ಬ್ಯಾಂಕ್ ಇರ್ಬೋದು, ಯಾರ್ದೋ ಅಕೌಂಟ್ ಡೀಟೇಲ್ಸ್ ಬೇಕು, ಸಾಲ ತೊಗೊಂಡಿದ್ದು ಬೇಕು, ಇತ್ಯಾದಿಗಳು ಬೇಕು. ಅಥವಾ ರೆವಿನ್ಯೂ ರೆಕಾರ್ಡ್ ಬಗ್ಗೆ ತಹಶೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC ಅಥವಾ ಸರ್ವೆ ಡಿಪಾರ್ಟ್ಮೆಂಟ್ನವರು ಅಥವಾ ಯಾವುದೋ ಮುನ್ಸಿಪಲ್ ಆಫೀಸರು, ಕಾರ್ಪೊರೇಷನ್ನು ಇತ್ಯಾದಿಗಳು ಯಾರೇ ಇರ್ಬೋದು, ಪ್ರೈವೇಟ್ ಇರ್ಬೋದು ಅಥವಾ ಗೌರ್ಮೆಂಟ್ ಆಫೀಸರ್ಸ್ಗಳು, ಅವ್ರನ್ನ ಕರಿಬೇಕಾಗತ್ತೆ. ಅವ್ರ ಹತ್ರ ಡಾಕ್ಯುಮೆಂಟ್ ಇರುತ್ತೆ, ಅವ್ರಿಗೆ ಸಮನ್ಸ್ ಕೊಟ್ಟು ನೀವು ಇಂಥ ಡಾಕ್ಯುಮೆಂಟನ್ನು ತೊಗೊಂಡು ಬಂದು ಹಾಜರು ಮಾಡಿ ಪ್ಲಸ್ ಸಾಕ್ಷಿ ಹೇಳಬೇಕು ಅಂತ ಕಳಿಸಿದ್ರೆ ಅವ್ರು ಬಂದು ಸಾಕ್ಷಿ ಹೇಳ್ತಾರೆ, ಅವರು ಕೂಡ ಡಾಕ್ಯುಮೆಂಟ್ಗಳನ್ನು ಹಾಜರು ಮಾಡ್ತಾರೆ. ಅದಲ್ಲದೆ ನೀವಾಗಿ ಕರ್ಕೊಂಬರ್ತಿರಲ್ಲ ಕೆಲವು ಸಾಕ್ಷಿಗಳು ಕೋರ್ಟಿಗೆ, ನಮ್ಮ ಪರವಾಗಿ ಇಂಥವ್ರು ಬಂದು ಸಾಕ್ಷಿ ಹೇಳ್ತಾರೆ ಅಂತ, ಅವರುಗಳ ಹತ್ರ ಯಾವುದಾರ ದಾಖಲೆ ಇದ್ದರೆ ಅವರಾದರೂ ತಂದು ಕೋರ್ಟಿನ ಮುಂದೆ ಹಾಜರು ಮಾಡ್ಬೋದು. ಇದು ಯಾರ್ಯಾರು ತಂದು ಹಾಜರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಾತು. ಮತ್ತು ಮುಂದಿನ ಪ್ರಶ್ನೆ, ಈಗ ಕೋರ್ಟು ನೀವು ಯಾವುದೋ ಡಾಕ್ಯುಮೆಂಟ್ ಹಾಕಿರ್ತೀರ ಕೋರ್ಟಲ್ಲಿ, ಹೌದಾ? ಅದನ್ನು ನೀವು ಹಾಕಿದ ತಕ್ಷಣ ಪರಿಗಣಿಸಬಿಡುತ್ತಾ, ಅದು ನೋಡಿಬಿಡುತ್ತಾ? ಇಲ್ಲ, ಅದಕ್ಕೊಂದು ಕ್ರಮ ಮತ್ತು ಪ್ರೊಸೀಜರ್ ಇದೆ. ಆ ಪ್ರಕಾರ ನೀವು ಅದನ್ನು ಹಾಜರು ಮಾಡಿದರೆ ಆಗ ಮಾತ್ರ ಕೋರ್ಟು ಅದ್ರ ಮೇಲೆ ಕಣ್ಣಾಡಿಸುತ್ತೆ, ಅದು ಗಮನ ಕೊಡುತ್ತೆ. ಆ ದಾಖಲೆ ಓದಿ ಅದು ಏನು ಆ ಒಂದು ದಾಖಲೆ ಓದಿದ ನಂತರ ಅಭಿಪ್ರಾಯಕ್ಕೆ ಬರ್ಬೋದು, ಯಾವ ನಿಲುವು ತಳಿಬೋದು ಅನ್ನೋದನ್ನು ತಡೆಯುತ್ತೆ. ಅಂದರೆ ನೀವು ಡಾಕ್ಯುಮೆಂಟನ್ನು ಹಾಜರು ಮಾಡಿರ್ತೀರ, ವಾದಿ ಏನು ಮಾಡಬೇಕಾಗತ್ತೆ, ನೀವು ಡಾಕ್ಯುಮೆಂಟನ್ನು ಮಾರ್ಕ್ ಮಾಡಬೇಕಾಗತ್ತೆ. ಅಂದರೆ ಎಕ್ಸಿಬಿಟ್ ಮಾಡೋದು ಅಂತ ಕೇಳ್ತೀವಿ. ಅಂದರೆ ತೋರಿಸ್ಬಿಟ್ಟು ಇದು ಮೊದಲನೇ ಡಾಕ್ಯುಮೆಂಟ್ ಇಂಥದ್ದು ಕ್ರಯಪತ್ರ ಅಂತ ಹೇಳಿದರೆ ಆಗ ಎಕ್ಸಿಬಿಟ್ P1 ಪ್ಲೇಂಟಿಫ್ ಕಡೆಯಿಂದ ಆದ್ದರಿಂದ P1 ಅಂತ ಮಾರ್ಕ್ ಮಾಡ್ತಾರೆ. ಕೆಂಪು ಇಂಕ್ನಲ್ಲಿ ಅದನ್ನು ಬರೀತಾರೆ. ಯಾರು? ನಿಮ್ಮ ಲಾಯರ್ ಬರೀತಾರೆ. ಅಥವಾ ಲಾಯರ್ ಇಲ್ಲದೆ ಹೋದರೆ ಬೇಕಾದ್ರೆ ಕೋರ್ಟ್ ಸ್ಟಾಫ್ ಆದರೂ ಬರಿಬೋದು, ಏನು ತೊಂದರೆ ಇಲ್ಲ. ಅದನ್ನು ಎಕ್ಸಿಬಿಟ್ P1 ಹಾಗೆ ಎಷ್ಟು ಡಾಕ್ಯುಮೆಂಟ್ ಬರೀತೀರೋ ಅಷ್ಟು ನಂಬರ್ ಕೊಡ್ತಾ ಹೋಗಬೇಕಾಗತ್ತೆ, ಗೊತ್ತಾಯ್ತಾ? ಇದು ಒಂದು. ಅದ್ರ ಜೊತೆಯಲ್ಲಿ ಯಾವ್ದಾರ ಸಿಗ್ನೇಚರ್ ಇದ್ದರೆ ಸಪೋಸಿಂಗ್ ಎಕ್ಸಿಬಿಟ್ P2 ಅಂತಿದೆ ಅಂತ ಇಟ್ಕೊಳ್ಳಿ, ಎರಡನೇ ಡಾಕ್ಯುಮೆಂಟು, ಅಲ್ಲಿ ಸಿಗ್ನೇಚರ್ ಇದೆ ಎಕ್ಸಿಬಿಟ್ 2A ಅಂತ ಒಂದು ಮೊದಲನೇ ಸಿಗ್ನೇಚರು, 2B ಅಂಥೇಳಿ ಎರಡನೇ ಸಿಗ್ನೇಚರ್ ಮಾರ್ಕ್ ಮಾಡ್ಬೋದು. ಈ ರೀತಿ ಮಾರ್ಕ್ ಮಾಡಬೇಕಾಗತ್ತೆ, ಗೊತ್ತಾಯ್ತಾ? ಅದೇ ರೀತಿ ಡಿಫೆಂಡೆಂಟ್ ಕೂಡ, ಪ್ರತಿವಾದಿ ಕೂಡ ತನ್ನ ವಿಚಾರಣೆ ಟೈಮ್ನಲ್ಲಿ ಅಥವಾ ಎಕ್ಸಾಮಿನೇಷನ್ ಚೀಫ್ ಆಗ್ತಾ, ಗೊತ್ತಾಯ್ತಾ, ಮುಖ್ಯ ವಿಚಾರಣೆ ತಮ್ಮ ಲಾಯರ್ ಮಾಡ್ತಾರಲ್ಲ, ಆಗ ನೀವು ಅಫಿಡವಿಟ್ ಕೊಟ್ಟಿರ್ತೀರ ನಿಮ್ಮ ಎವಿಡೆನ್ಸು, ಅದಾದ ನಂತರ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಮಾರ್ಕ್ ಮಾಡೋದು. ಇದನ್ನು ಮಾರ್ಕ್ ಮಾಡೋದು ಅಂತೀವಿ. ಡಿಫೆಂಡೆಂಟ್ ಸೀರೀಸ್ನ D1, D2, D3 ಅಂತ ಮಾರ್ಕ್ ಮಾಡ್ತಾ ಹೋಗ್ತಾರೆ, ಆಯಿತಾ? ಇದು ಒಂದನೇದು. ಎರಡನೇದು, ಇನ್ಯಾರು ಡಾಕ್ಯುಮೆಂಟನ್ನು ಮಾರ್ಕ್ ಮಾಡೋದು, ಯಾರು ಈ ಸಾಕ್ಷಿಗಳು ಇರ್ತಾರಲ್ಲ, ನೀವು ಕರೆಸಿದ ಸಾಕ್ಷಿಗಳು, ನಿಮ್ಮ ಸಾಕ್ಷಿಗಳು, ಈಗ ವಾದಿಯ ಸಾಕ್ಷಿ, ಪ್ರತಿವಾದಿ ಸಾಕ್ಷಿ ಅಂತ ಇರ್ತಾರಲ್ಲ, ಅವ್ರ ಹತ್ರ ಯಾವ್ದಾರ ಡಾಕ್ಯುಮೆಂಟ್ ಇದ್ದರೆ ಅವರವ್ರು ಪ್ರೊಡ್ಯೂಸ್ ಮಾಡ್ಬೋದು. ಇಂಥದನ್ನ ಡಾಕ್ಯುಮೆಂಟನ್ನು ಹಾಜರು ಮಾಡ್ತಾ ಇದ್ದೀನಿ, ಇದು ಇಂಥದ್ದು ಅಂತ ಹೇಳಿದ್ರೆ ಅದು ಕೂಡ P ಸೀರೀಸೇ. ಪ್ಲೇಂಟಿಫ್ ಕಡೆ ವಿಟ್ನೆಸ್ ಮಾಡಿದ್ರೆ P ನಂಬರ್ಗಳೇ ಆಗುತ್ತೆ ಮುಂದಕ್ಕೆ. ಇವ್ರದ್ದು 5, 6, 10 ಆಗಿದ್ದರೆ P11 ಅಂತ 12, 13 ಮಾಡ್ತಾ ಹೋಗ್ತಾರೆ. ಡಿಫೆಂಡೆಂಟ್ ಕಡೆ, ಪ್ರತಿವಾದಿ ಕಡೆ ವಿಟ್ನೆಸ್ ಬಂದಿದ್ದರೆ ಅದು D ಸೀರೀಸಲ್ಲಿ ಮಾರ್ಕ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಿರಲಿ, ಗೊತ್ತಾ? ಇದು ಎರಡನೇದು. ಇನ್ಯಾರು ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ಮಾರ್ಕ್ ಮಾಡ್ಬೋದು ಅಂದರೆ ಅಫಿಷಿಯಲ್ ವಿಟ್ನೆಸ್ ಬರ್ತಾರಲ್ಲ,
ಅಫಿಷಿಯಲ್ ವಿಟ್ನೆಸ್ ಅಂದರೆ ಅವ್ರಿಗೆ ಸಮನ್ಸ್ ಕಳಿಸಿ ಅವ್ರು ಬರಬೇಕು. ಅದು ಹೇಳಿದ್ನಲ್ಲ, ಆಫೀಸರ್ಸು ಯಾವುದೇ ಖಾಸಗಿ ಕಂಪ್ನಿ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಅಥವಾ ಗೌರ್ಮೆಂಟ್ ಅಫಿಷಿಯಲ್ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಬಂದರೆ ಅವರು ಸಮನ್ಸ್ ಕಳಿಸಿ ಕರೆಸ್ಬೇಕಾಗತ್ತೆ. ಕರೆಸಿದ ತಕ್ಷಣ ಅವ್ರು ಸಾಕ್ಷಿ ಹೇಳ್ತಾರೆ. ಅವರು ಪ್ರಿಂಟಿಫ್ ಕಡೆ ಬಂದಿದ್ದರೆ ಪಿ ಸೀರೀಸಲ್ಲಿ ಮಾರ್ಕ್ ಆಗುತ್ತೆ. ಮತ್ತು ಡಿಫೆಂಡ್ ಕಡೆಯಿಂದ ಬಂದಿದ್ದರೆ ಡಿಫೆಂಡ್ ಪರವಾಗಿ ಡಿಫೆಂಡ್ ಕರೆಸಿದ್ರೆ ಅವ್ರನ್ನ ಕೋರ್ಟಿಗೆ, ಅದು ಡಿಫೆಂಡೆಂಟ್ ಡಿ ಸೀರೀಸಲ್ಲಿ ಮಾರ್ಕ್ ಆಗುತ್ತೆ. ಗೊತ್ತಾಯ್ತಾ? ಈ ಥರ ಮಾರ್ಕ್ ಆಗುತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಕೋರ್ಟಿಗೆ ಸೋಮೋಟೋ ತನಗೆ ತಾನೇ ರೀ ಈಗ ನೀವು ಅದು ಹೇಳ್ತಾ ಇದ್ದೀರಾ, ಇದು ಹೇಳ್ತಾ ಇದ್ದೀರಾ, ಇದು ಹಾಕ್ರಿ, ಇನ್ನೊಂದು ಡಾಕ್ಯುಮೆಂಟ್ ಯಾವುದು ಕನ್ವರ್ಷನ್ ಆಗಿದೆ ಅಂತಿಲ್ಲ, ಕನ್ವರ್ಷನ್ ಆರ್ಡ್ರೇ ಹಾಕಿಲ್ಲ ಯಾರೋ ಅಂತ ಹೇಳ್ಬೋದು. ಇಲ್ಲಿದೆಯಲ್ಲ ತಗೊಳ್ಳಿ ಮಾರ್ಕ್ ಮಾಡಿರಿ ಅಂತ ಹೇಳಿ ಕೋರ್ಟ್ ಮಾರ್ಕ್ ಮಾಡ್ಬೋದು. C1 C2 C3 ಅಂತ ಮಾರ್ಕ್ ಮಾಡಿಬಿಡ್ತಾರೆ. ಕೋರ್ಟೇ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಕೋರ್ಟ್ ನ್ಯಾಯದ ಹಿತದೃಷ್ಟಿಯಿಂದ ಕೋರ್ಟಿನ ಗಮನಕ್ಕೆ ಯಾವುದೋ ಒಂದು ಡಾಕ್ಯುಮೆಂಟ್ ಹಾಕಿಲ್ಲ ಅಂತಾದರೆ ಆ ಡಾಕ್ಯುಮೆಂಟನ್ನು ಹಾಕಿಸ್ಬೋದು, ಅಥವಾ ಡಾಕ್ಯುಮೆಂಟು ಅವ್ರು ಹಾಕಿರ್ತಕ್ಕಂಥ ಕಡದಲ್ಲಿದ್ದರೆ ಅದನ್ನು ತೆಗೆದು ಮಾರ್ಕ್ ಮಾಡಿಸ್ಬೋದು. ಇದೊಂದು. ಮತ್ತು ಇನ್ನೊಂದು ಕನ್ಸೆಂಟ್ ಮಾರ್ಕಿಂಗ್ ಅಂತ ಒಂದಿದೆ, ಅಂದರೆ ಒಪ್ಪಿಗೆ ಮೇಲೆ ಕನ್ಸೆಂಟ್ ಮಾರ್ಕ್ ಮಾಡ್ತಕ್ಕಂಥದ್ದು. ಈಗ ಯಾವುದೋ ಒಂದು ಡಾಕ್ಯುಮೆಂಟ್ ಹಾಕಿದರೆ ವಾದಿಗಾಗಲಿ ಪ್ರತಿವಾದಿಗಾಗಲಿ ಏನು ತೊಂದರೆ ಇಲ್ಲ. ಅಂದರೆ ವಾದಿ ಪ್ರತಿವಾದಿನೋದ್ರ ಮೂಲಕ ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ, ಪ್ರತಿವಾದಿನೋ ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ. ಆಗ ಇಬ್ಬರು ಪರಸ್ಪರ ಒಪ್ಪಿ ಎವಿಡೆನ್ಸ್ ಆದಮೇಲೂ ಕೂಡ ಕನ್ಸೆಂಟ್ ಮಾರ್ಕ್ ಮಾಡ್ಬೋದು ಸ್ವಾಮಿ ಅಂತ ಹೇಳಿದ್ರೆ, ಎದುರುಗಡೆ ಅವರು ಪ್ರತಿವಾದಿ ಹಾಕ್ತಾ ಇರ್ಬೇಕಾದ್ರೆ ವಾದಿ ನೋ ಅಬ್ಜೆಕ್ಷನ್ ಹೇಳಿದರೆ, ಅಥವಾ ವಾದಿ ಹೇಳಬೇಕಾದ್ರೆ ಪ್ರತಿವಾದಿ ನೋ ಅಬ್ಜೆಕ್ಷನ್ ಹೇಳಿದರೆ ತಾವು ಡಾಕ್ಯುಮೆಂಟನ್ನು ಹಾಕಿ ಮಾರ್ಕ್ ಮಾಡ್ಬೋದು. ಅದನ್ನು ಪಿ ಸೀರೀಸಲ್ಲೇ ಮಾಡ್ಬೋದು, ಡಿ ಸೀರೀಸಲ್ಲೇ ಮಾಡ್ಬೋದು. ಗೊತ್ತಾಯ್ತಾ? ಇದಲ್ಲದೆ ನೀವು ಈ ಮಾರ್ಕ್ ಮಾಡೋದಲ್ಲದಲ್ಲೇ ಯಾರು ಡಾಕ್ಯುಮೆಂಟ್ಗಳನ್ನು ಹಾಕಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಡಾಕ್ಯುಮೆಂಟ್ ನೀವು ಹಾಕಿದ್ದೀರಾ, ಹೌದು. ಈಗ ಪ್ಲೇಂಟಿಫ್ ಒಂದೆರಡು ಡಾಕ್ಯುಮೆಂಟ್ ಹಾಕಿದ್ದಾರಪ್ಪ, ಗೊತ್ತಾಯ್ತಾ? ಅದು ಅದ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ, ಅಥವಾ ಪಾರ್ಟಿಷನ್ ಡೀಡ್ ಅಂತ ಇಟ್ಕೊಳ್ಳಿ, ಆಯಿತಾ? ಪ್ರತಿವಾದನೂ ಅದ್ರ ಮೇಲೆ ಡಿಪೆಂಡ್ ಆಗಿ ಪ್ರತಿವಾದಿ ಮತ್ತೆ ಇನ್ನೊಂದು ಪಾರ್ಟಿಷನ್ ಡೀಡ್ ಹಾಕಬೇಕಾ? ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಡಾಕ್ಯುಮೆಂಟನ್ನು ವಾದಿ ಹಾಕಿದ್ದಾರೆ, ಗೊತ್ತಾಯ್ತಾ? ಅದರಲ್ಲಿ ಡಿಫೆಂಡೆಂಟ್ ಏನು ಪ್ರೂವ್ ಮಾಡಬೇಕು ಅಂತಿದೆಯೋ ಆ ಅಂಶಗಳು ಅದರಲ್ಲಿದೆ, ಅಥವಾ ಡಿಫೆಂಡೆಂಟ್ ಯಾವುದೋ ಒಂದು ಡಾಕ್ಯುಮೆಂಟ್ ಹಾಕಿದ್ದಾರೆ ಅವ್ರು ಪ್ರೂವ್ ಮಾಡ್ತಕ್ಕಂಥ ಅಂಶಗಳು ಅದರಲ್ಲಿದೆ. ಅದೇ ರೀತಿ ಅದು ವಾದಿ ಪ್ರೂವ್ ಮಾಡ್ತಕ್ಕಂಥ ಅಂಶಗಳು ಇದೆ. ಗೊತ್ತಾಯ್ತಾ? ಯಾವುದೋ ಒಂದು ಮದುವೆ ಪ್ರೂವ್ ಮಾಡಬೇಕಪ್ಪ, ಗೊತ್ತಾಯ್ತಾ? ಒಂದು ಇನ್ವಿಟೇಷನ್ ಕಾರ್ಡ್ ಹಾಕಿದ್ರು ವಾದಿ, ಡಿಫೆಂಡೆಂಟ್ ಮತ್ತೆ ಹಾಕಬೇಕಾದಿಲ್ಲ. ಇವಾಗ ವಾದಿ ಕಡೆಯಿಂದ ಹಾಕಿದರೆ ನಾವು ಹಾಕ್ದಂಗೆ ಆಗಲ್ವಾ ಅಂತ ಹೇಳಿ ತೊಂದರೆ, ನಮ್ಮ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಂದರೆ ಯಾರೇ ಹಾಕಲಿ, ವಾದಿ ಹಾಕಲಿ ಪ್ರತಿವಾದಿ ಹಾಕಲಿ, ಅದು ಕೋರ್ಟಿನ ಮುಂದಿರುತ್ತೆ, ಮಾರ್ಕ್ ಆಗಿರುತ್ತೆ, ಎಕ್ಸಿಬಿಟ್ ಆಗಿರುತ್ತೆ, ಕೋರ್ಟಿನ ಅವಗಾಹನೆಗೆ ಬರುತ್ತೆ, ಕೋರ್ಟ್ ಅದನ್ನು ಗಮನಿಸುತ್ತೆ. ಗೊತ್ತಾಯ್ತಾ? ಆ ಕೋರ್ಟಿನ ಮುಂದಿದ್ದರೆ ಆಯ್ತು ಅಷ್ಟೇ. ಪ್ರೊಸೀಜರ್ ಪ್ರಕಾರ ಪ್ರೊಡ್ಯೂಸ್ ಮಾಡಿದ್ರೆ ಆಯಿತು, ಮಾರ್ಕ್ ಮಾಡಿದ್ರೆ ಆಯಿತು. ನೀವು ಹಾಕಿದ್ರು ಅವ್ರು ಹಾಕಿದ್ರು ಪ್ರಶ್ನೆ ಅಲ್ಲ. ಅಲ್ಲಿ ಯಾರು ಹಾಕಿದ್ದಾರೆ ಡಾಕ್ಯುಮೆಂಟ್ ಅನ್ನೋದಕ್ಕಿಂತ ಆ ಡಾಕ್ಯುಮೆಂಟನ್ನು ನೋಡಿದ್ರೆ ಏನು ನಿಲುವು ತಳಿಬೋದು, ವಾದಿ ಪರ ತಳಿಬೋದು, ಡಿಫೆಂಡ್ ಪರ ತಳಿಬೋದು ಅಂತಕ್ಕಂಥದ್ದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ದರಿಂದ ಅವ್ರು ಹಾಕಿರ್ತಕ್ಕಂಥ ಡಾಕ್ಯುಮೆಂಟ್ ಇನ್ನೊಂದು ಕಾಪಿ ನಾನು ಹಾಕಬೇಕು ಅಂತ ಡಿಫೆಂಡೆಂಟ್ ಹೇಳಬೇಕಾದಿಲ್ಲ, ಡಿಫೆಂಡೆಂಟ್ ಹಾಕಿದ ಕಾಪಿನ ವಾದಿ ನಾನು ಹಾಕಬೇಕು ಅಂತ ಹೇಳೋದೇನಿಲ್ಲ. ಯಾರಾದರೂ ಹಾಕಿದ್ರು ನಡೆಯುತ್ತೆ, ಏನು ತೊಂದರೆ. ಯಾವುದೋ ಓನ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಗೊತ್ತಾಯ್ತಾ, ಬರ್ತ್ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಅಥವಾ ಯಾವುದೋ ಸೇಲ್ ಡೀಡ್, ಯಾರಿಗೋ ಆಸ್ತಿ ಮಾಡಿರ್ತಕ್ಕಂಥದ್ದು, ಗೊತ್ತಾಯ್ತಾ, ಇವೆಲ್ಲವೂ ಕಾಮನ್ ಆಗಿರುತ್ತೆ. ಆದ್ದರಿಂದ ನೀವು ಯಾರು ಹಾಕಿದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ, ಯಾರು ಬೇಕಾದರೂ ಹಾಕ್ಬೋದು. ಆಯಿತಾ? ಇದು ಸಿವಿಲ್ ಕೇಸ್ ಸಂಬಂಧಪಟ್ಟಂತೆ. ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಪೊಲೀಸ್ನವ್ರು ಕೇಸ್ ಹಾಕ್ತಾರಲ್ವ, ಅವರು ಪ್ರಾಸಿಕ್ಯೂಷನ್ ವಿಟ್ನೆಸ್ಸು, ಗೊತ್ತಾಯ್ತಾ? ಅವ್ರು ಚಾರ್ಜ್ ಶೀಟಲ್ಲಿ 1 2 3 4 ಅಂತ CW 1 2 3 4 ಅಂತ ಬರೆದಿರ್ತಾರೆ, ಅಂದರೆ ಚಾರ್ಜ್ ಶೀಟ್ ವಿಟ್ನೆಸ್ ಅಂತ. ಅವರು ಕೋರ್ಟಿಗೆ ಬಂದ ತಕ್ಷಣ ಅವರು ಪ್ರಾಸಿಕ್ಯೂಷನ್ ವಿಟ್ನೆಸ್ ಹಾಕ್ತಾರೆ. ಅವರು ಯಾವುದಾದ್ರು ಡಾಕ್ಯುಮೆಂಟ್ ಇದ್ರೆ ಅದನ್ನು ಮಾರ್ಕ್ ಮಾಡಿದರೆ ಅದು ಮೊದಲೇ ಪೊಲೀಸನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ. ನೋಡಿ ಇದು ಮಾಜರ್ ಮಾಡಿದ್ದಾರೆ, ಮಾಜರ್ ಹೌದಾ, ಇದು ನಿಮ್ಮ ಹೇಳಿಕೆ ಹೌದಾ ಅಂತ ಹೇಳಿ ಮಾರ್ಕ್ ಮಾಡಿಸ್ತಾರೆ, ಪಿ ಸೀರೀಸಲ್ಲಿ ಮಾಡ್ತಾರೆ. ಆಯಿತಾ? ಅದೇ ರೀತಿ ಅಕ್ಯೂಸ್ಡು ಆರೋಪಿ ಏನಾರ ಡಾಕ್ಯುಮೆಂಟ್ ಎವಿಡೆನ್ಸ್ ಹಾಕಿ ಡಾಕ್ಯುಮೆಂಟ್ ಏನಾರ ಮಾಡಬೇಕು ಅಂತ ಪ್ರೊಡ್ಯೂಸ್ ಮಾಡಿದರೆ ಭಾಳ ಕಮ್ಮಿ ಆ ಥರ ಆಗೋದಿಲ್ಲ, ಅವಕಾಶ ಇದೆಯಲ್ಲ ಮಾಡ್ಬೋದು. ಅದನ್ನು ಡಿ ಸೀರೀಸಲ್ಲಿ ಮಾರ್ಕ್ ಮಾಡ್ತಾರೆ. ಮತ್ತು ಯಾವುದೇ ಮೆಟೀರಿಯಲ್ ಆಬ್ಜೆಕ್ಟ್ ಇರುತ್ತಪ್ಪ, ಕತ್ತಿ, ಚಾಕು ಹೊಡೆದಿದ್ದು, ಮತ್ತು ಇನ್ನೇನೋ ಒಂದು ಆಯುಧ, ಗುದ್ಲಿ, ಹಾರೆ, ಈ ಥರದ್ದೆಲ್ಲ ಹಾಜರು ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ? ಅಥವಾ ಯಾವುದೋ ಒಂದು ವೆಹಿಕಲ್ಲು, ಇದನ್ನು ಹಾಜರು ಮಾಡಿರ್ತಾರೆ. ಅದನ್ನು ಏನು ಮಾಡಬೇಕಾಗತ್ತೆ, ಮೆಟೀರಿಯಲ್ ಆಬ್ಜೆಕ್ಟ್ ಅಂತ MO ಅಂತ ಸೀರೀಸಲ್ಲಿ MO 1 MO 2 MO 3 ಅಂತ ಹಾಜರು ಮಾಡ್ತಾರೆ. ಗೊತ್ತಾಯ್ತಾ? ಇಷ್ಟು ಕ್ರಿಮಿನಲ್ ಕೇಸ್ ಸಂಬಂಧಪಟ್ಟಂತೆ. ಅಂದರೆ ನಾನು ಹೇಳಕ್ಕೆ ಹೊರಟಿರೋದು ಏನಂದರೆ, ಅಥವಾ ಈ ತನಕ ಹೇಳಿದ್ದೇನೆಂದರೆ, ನೀವು ಯಾವುದೇ ಡಾಕ್ಯುಮೆಂಟು, ಮೆಟೀರಿಯಲ್ ಆಬ್ಜೆಕ್ಟು ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ, ಸಿವಿಲ್ ಪ್ರೊಸೀಡಿಂಗ್ಸಲ್ಲಿ ಹಾಕ್ಬೋದು. ಆದರೆ ಅದನ್ನು ಕ್ರಮಬದ್ಧವಾಗಿ ಹಾಜರು ಮಾಡಿ ಮಾರ್ಕ್ ಮಾಡಬೇಕು, ಅದಕ್ಕೊಂದು ನಂಬರ್ ಬರಬೇಕು, ಎಕ್ಸಿಬಿಟ್ ಅಂತ ಆಗಬೇಕು. ಅದು ವಾದಿ ಪರವೋ, ಪ್ರತಿವಾದಿ ಪರವೋ, ಪ್ರಾಸಿಕ್ಯೂಷನ್ ಪರವೋ, ಆರೋಪಿ ಪರವೋ ಮುಖ್ಯ ಅಲ್ಲ, ಒಟ್ಟಾಗಿ ಕೋರ್ಟಿನ ಮುಂದೆ ಇರಬೇಕು.
ಆಯಿತಾ. ಈ ಕೇಸಿಗೆ ಅವಶ್ಯಕತೆ ಇರತಕ್ಕಂಥ ಕೇಸಿನ ತೀರ್ಮಾನಕ್ಕೆ ಅಂದರೆ ಅಡ್ಜುಡಿಕೇಷನ್ ಅಂತೀವಿ, ಆ ಕೇಸಿನ ತೀರ್ಮಾನ ಮಾಡೋದಕ್ಕೆ ಕೋರ್ಟಿಗೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೊಡ್ತಕ್ಕಂಥದ್ದು ಪಾರ್ಟಿಗಳ ಕರ್ತವ್ಯ, ಗೊತ್ತಾಯ್ತಾ. ಅದು ಪಾರ್ಟಿಗಳು ಕೊಡಬೇಕಾಗತ್ತೆ. ವಾದಿ ಕೊಡಲಿ ಪ್ರತಿವಾದಿ ಕೊಡಲಿ, ಒಟ್ಟು ಕೋರ್ಟಿನ ಮುಂದೆ ಇರಬೇಕದೆ. ಇವ್ರು ಹಾಕಿದ್ದಾರೆ ಅಂಥೇಳಿ ಇವ್ರ ಪರವಾಗಿ ಏನಾಗಲ್ಲ, ಅವ್ರು ಹಾಕಿದ್ದಾರೆ ಅಂತ ಅವ್ರೇನು ಪರವಾಗಿ ಆಗಲ್ಲ. ಆದರೆ ಒಟ್ಟು ಡಾಕ್ಯುಮೆಂಟ್ ಓದಿದಾಗ ಏನು ತೀರ್ಮಾನಕ್ಕೆ ಬರಬಹುದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಇದು ಡಾಕ್ಯುಮೆಂಟ್ಗಳನ್ನು ಯಾರು ಹಾಕಬೇಕು, ಯಾವಾಗ ಹಾಕಬೇಕು, ಗೊತ್ತಾಯ್ತಾ. ಅದನ್ನು ಕೋರ್ಟು ಗಮನಿಸಬೇಕು ಅಂದಾಗ ಏನು ಮಾಡಬೇಕು ಇತ್ಯಾದಿಗಳ ಬಗ್ಗೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳ ಕುರಿತು ನನ್ನ ಮಾತು. ಇಷ್ಟನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.